ವಿಶ್ವನಾಥ, ನೀನಾ? ಹೌದಮ್ಮ, ನಾನೇ. ನಾನಿಲ್ಲಿರೋದು ನಿಂಗೆ ಹೇಗಪ್ಪ ಗೊತ್ತಾಯ್ತು? ನೀನೇ ಕರೆದಿಯಲ್ಲಮ್ಮ. ಹೌದು, ಕರ್ದೆ. ಆದ್ರೆ ನೀವು ಅಪಾಯದಲ್ಲಿದ್ದೀರಾ ಅಂತ ನನ್ನ ಮನಸ್ಸು ಹೇಳ್ತು. ತಾಯಿ ಕರೆಗೆ ಓಗುಡೋದು ಮಗನ ಕರ್ತವ್ಯ ಅಲ್ವಮ್ಮ. ನಾನು ಆವತ್ತೇ ಹೇಳಿದ್ದೆ, ಅಗತ್ಯ ಇದ್ದಾಗ ನನ್ನ ಕರೀರಿ ಅಂತ. ನೀವು ಕರೆದ್ರಿ, ನಾನು ಬಂದೆ. ನೀವಿನ್ನು ಯಾರಿಗೂ ಭಯ ಪಡೋ ಅಗತ್ಯ ಇಲ್ಲ. ಬನ್ನಿ, ಹೋಗೋಣ. ಎಲ್ಲಿಗಪ್ಪ? ನಮ್ಮನೆಗೆ. ನಿಂಗೆ ಯಾಕಪ್ಪ ತೊಂದ್ರೆ? ನನ್ನನ್ನ ಮಠಕ್ಕೆ ಕರ್ಕೊಂಡು ಹೋಗು. ನನ್ನ ಸಮಸ್ತ ಆಸ್ತಿಯನ್ನ ಬೇರೆಯವರು ಕಬಳಿಸೋ ಮುನ್ನ ಗುರುಗಳ ಸುಪರ್ದಿಗೆ ಒಪ್ಸಿ ಕಣ್ಮುಚ್ಕೋತೀನಿ. ತಪ್ಪು ತಾಯಿ. ಕಾಲನ ಕರೆ ಬರೋವರೆಗೂ ಕಣ್ಮುಚ್ಚೋ ಅಧಿಕಾರ ಯಾರಿಗೂ ಇಲ್ಲ. ನೀವಿನ್ನ ಬದುಕಿ ಬಾಳ್ಬೇಕಾದವರು. ನಿಮ್ಮ ಆಶಯದಂತೆ ಶ್ರೀಮಠ ನಿಮ್ಮನ್ನ ರಕ್ಷಿಸುತ್ತೆ. ಗುರುಗಳ ಸಾನ್ನಿಧ್ಯವೂ ನಿಮಗೆ ಸಿಗುತ್ತದೆ. ಆದರೆ ಸಜ್ಜನರು ನೆಮ್ಮದಿಯಿಂದ ಬದುಕಬೇಕಾದ್ರೆ ದುರ್ಜನರಿಗೆ ಪಾಠ ಕಲಿಸಲೇಬೇಕಾಗತ್ತೆ. ಆ ಸಮಯ ಈಗ ಕೂಡಿ ಬಂದಿದೆ. ಒಂದೆರಡು ದಿನ ನೀವು ನಮ್ಮ ಮನೆಯಲ್ಲೇ ಇರಿ. ಅತಿ ಶೀಘ್ರದಲ್ಲಿ ನಿಮ್ಮನ್ನ ಶ್ರೀಮಠಕ್ಕೆ ಕರ್ಕೊಂಡು ಹೋಗ್ತೀನಿ. ಪ್ರಾಣ ಭಯದಿಂದ ದಿಕ್ಕು ಕಾಣದೆ ಒದ್ದಾಡ್ತಿದ್ದೊಳಗೆ ದಿಕ್ಕು ತೋರಿಸಲು ಬಂದಿದ್ಯಾ? ಆವತ್ತು ಬಂದು ನನ್ನ ಜೀವ ಉಳಿಸ್ದೆ. ಇವತ್ತು ನನ್ನ ಜೀವನ ಉಳಿಸ್ತಾ ಇದೆಯಾ? ನಿನ್ನ ನೋಡ್ತಾ ಇದ್ರೆ ಶಬರಿಗೆ ಮೋಕ್ಷ ಕೊಡಕ್ ಬಂದ ಶ್ರೀರಾಮನಂತೆ ಕಾಣ್ತಿದ್ಯಾ ಮಗು? ಅಷ್ಟು ದೊಡ್ಡ ಮಾತ್ಯಾಕೆ ತಾಯಿ? ಶ್ರೀರಾಮಚಂದ್ರ ಭಗವಂತ, ನಾನು ಅವನ ಭಕ್ತ. ಬನ್ನಿ, ಹೋಗೋಣ. ನಿಧಾನ. ಸತ್ಕಾರ್ಯಕ್ಕೆ ಭಗವಂತ ಸದಾ ಜೊತೆಗಿರ್ತಾನೆ ಅಂತ ಹೇಳ್ತಾರೆ. ಒಂದು ಜೀವದ ಪ್ರಶ್ನೆ, ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡೋಣ. ಸರಿಯಪ್ಪ, ಒಳಗ್ ಕರ್ಕೊಂಡ್ ಬಾ. ಅಮ್ಮ, ನೀವಿವ್ರನ್ನ ಕರ್ಕೊಂಡು ಒಳಗೆ ಹೋಗಿ. ನಾನು ಬೆಳಗ್ಗೆ ಹೊತ್ತಿಗೆ ಗುರುಗಳನ್ನ ಭೇಟಿ ಆಗ್ಬೇಕು. ಈಗಲೇ ಮಠಕ್ಕೆ ಹೊರಡ್ತೀನಿ. ಈಗ ಬಂದು ಈಗ್ಲೇ ಹೋಗ್ಬೇಕಾ? ವಿಶ್ರಾಂತಿ ತಗೊಂಡು ನಾಳೆ ಬೆಳಿಗ್ಗೆ ಹೋಗ್ಬೋದಲ್ಲ? ಇಲ್ಲ ಅಮ್ಮ, ಗುರುಗಳ ಪೂಜೆ ಮುಗಿಯೋಷ್ಟೊತ್ತಿಗೆ ನಾನಲ್ಲಿರ್ಬೇಕು. ಇಲ್ಲ ಅಂದ್ರೆ ಮತ್ತೊಂದು ಅನಾಹುತ ಆಗೋಗುತ್ತೆ. ನಾನು ಬರ್ತೀನಿ. ಅಮ್ಮ, ಇದನ್ನ ನಿಮ್ಮನೆ ಅಂತಾನೆ ತಿಳ್ಕೊಳ್ಳಿ. ನಿಶ್ಚಿಂತೆ ಆಗಿರಿ. ನಾನು ಹೋಗಿ ಬರ್ತೀನಿ. ಬನ್ನಿ ಅಕ್ಕ, ಬನ್ನಿ. ಶ್ರೀಹರಿ. ಶ್ರೀಹರಿ. ಗುರುಗಳಿರುವರ ಆಶೀರ್ವಾದ ನಮ್ಮ ಶಿರದ ಮೇಲಿರಬೇಕು. ದಯಮಾಡಿ ಇದನ್ನ ಒಪ್ಪಿಸ್ಕೊಳ್ಬೇಕು. ಏನಿದು ಆಚಾರ್ಯರೇ? ಈ ಮುಂಚೆನೆ ತಮಗೆ ತಿಳಿಸಿದ ಹಾಗೆ ನನ್ನ ದೂರದ ಸಂಬಂಧಿಯಾದ ವೃದ್ಧೆಯೊಬ್ಬರನ್ನ ಮಠಕ್ಕೆ ಕರೆದುಕೊಂಡು ಬಂದು ಅವರ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಆಸ್ತಿಯನ್ನ ತಮ್ಮ ವಶಕ್ಕೆ ನೀಡಬೇಕು ಅಂತ ನಾನು ಮಾಡಿದ್ದೆ. ಆದರೆ ದುರಾದೃಷ್ಟವಶಾತ್ ಅವರನ್ನ ಕರ್ಕೊಂಡು ಬರೋದಕ್ಕೆ ಸಾಧ್ಯವಾಗಲಿಲ್ಲ. ಏಕೆ? ಆ ವೃದ್ಧೆ ಹೆಸರು ಸತ್ಯವತಿ ಅಂತ. ಆಕೆಗೆ ಇದ್ದಕ್ಕಿದ್ದ ಹಾಗೆ ಎದೆಬೇನೆ ಶುರುವಾಗಿದೆ ಅಂತ ಸುದ್ದಿ ಬಂತು. ನಾನು ತರಾತುರಿಯಲ್ಲಿ ಅಲ್ಲಿ ಓಡ್ ಹೋದೆ. ಅವರು
ನಾನಿನ್ನು ಉಳಿಯೋದಿಲ್ಲ, ನನ್ನ ಆಸ್ತಿನೆಲ್ಲ ನಿಮ್ಮ ಹೆಸರಿಗೆ ಬರ್ತಿದ್ದೀನಿ ಅಂತ ಹೇಳಿದ್ರು. ನಾನು ಅವರನ್ನು ಉಳಿಸ್ಕೊಳ್ಳೋದಕ್ಕೆ ಬಹಳ ಪ್ರಯತ್ನ ಪಟ್ಟೆ, ಆದರೆ ಸಾಧ್ಯವಾಗಲಿಲ್ಲ. ಶ್ರೀಹರಿ ಪಾದ ಸೇರಿಬಿಟ್ರು. ಶ್ರೀಹರಿ. ಶ್ರೀಹರಿ ವೆಂಕಟನಾಥ. ಶ್ರೀಹರಿ. ಗಜೇಂದ್ರಾಚಾರ್ಯರು ಸತ್ಯವತಿಯವರು ಕಾಲವಾದರು ಅಂತ ಹೇಳ್ತಾ ಇದ್ದಾರೆ. ಅಪ್ಪಣೆ ಆಗ್ಲಿ ಗುರುಗಳೇ. ಇಲ್ಲ ಗುರುಗಳೇ, ಅವರು ಬದುಕಿದ್ದಾರೆ.